ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ಗೈಸ್, ಇವತ್ತು ತುಂಬ ದಿನ ಆದಮೇಲೆ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ತುಂಬ ಐ ಮೀನ್ ಒಂದು 15 ಡೇಸೇ ಆಯಿತು ನಾನು ಡೈಲಿ ವ್ಲಾಗೇ ಸ್ಟಾರ್ಟ್ ಮಾಡಿರಲಿಲ್ಲ. ಸೊ ಇವತ್ತು ಸ್ವಲ್ಪ ಫ್ರೀ ಇದ್ದೆ, ಹಾಗಾಗಿ ಮಾಡೋಣ ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಹೆಂಗಿಗೂ ಬರ್ತಾ ಇದೆಯಾ ಗೈಸ್? ಇಟ್ಸ್ ಫೈನ್ ಐ ಥಿಂಕ್. ಆ್ಯಸ್ ಯೂಶ್ವಲ್ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ದೆ. ನನ್ನ ಮಗನ ಸ್ಕೂಲಿಗೆಲ್ಲ ಕರ್ಕೊಂಡೋಗಿ ಬಿಟ್ಟು ಬಂದು ಈಗ ಇಲ್ಲಿ ಈಚೆ ನಿಂತ್ಕೊಂಡು ಮಾತಾಡ್ರೆ ಇದೇ ಒಂದು ಪ್ರಾಬ್ಲಮ್ ಗೈಸ್, ಸೌಂಡ್ಗಳು ಜಾಸ್ತಿ. ಏನೂ ಮಾಡೋಕ್ಕಾಗಲ್ಲ, ರೋಡಲ್ಲಿ ಹೋಗ್ತಿರೋ ಗಾಡಿಗಳಿಗೆ ನಾವು ಹೋಗಬೇಡಿ ಅಂತ ಹೇಳೋಕ್ಕಾಗಲ್ವಲ್ಲ. ಸೊ ಎಸ್, ಅಷ್ಟೇ ಗೈಸ್. ಇವಾಗ ನಾನು ಕ್ಲಾಸ್ಗೆ ರೆಡಿ ಆಗಬೇಕು. ರೆಡಿ ಆಗಿದ್ದೀನಿ. ಒಂದು ಪೋನಿ ಟೈಲ ಹಾಕ್ಕೊಂಡ್ರೆ ಮುಗೀತು. ಸುಮ್ಮನೆ ಕೂದಲು ಬಿಟ್ಕೊಂಡು ಕ್ಲಿಪ್ ಹಾಕ್ಕೊಂಡು ಹೋಗೋಣ ಅಂದರೆ ಆಗೋದೇ ಇಲ್ಲ ಗೈಸ್ ವರ್ಕೌಟ್ ಮಾಡೋಕ್ಕೆ, ಬಿಕಾಸ್ ತುಂಬ ಸ್ವೆಟ್ ಆಗ್ತಿರ್ತೀವಲ್ಲ, ಹಾಗಾಗಿ ಅದು ಆಗೋದೇ ಇಲ್ಲ ಮಾಡೋಕ್ಕೆ. ಮತ್ತಿನ್ನೇನಿಲ್ಲ ಗೈಸ್ ಸಮಾಚಾರ. ದಿನ ಹೇಗೆ ಹೋಗುತ್ತೋ ಹಾಗೆ ತೋರಿಸ್ತೀನಿ. ಆ್ಯಂಡ್ ಒನ್ ಇಂಟ್ರೆಸ್ಟಿಂಗ್ ಏನೋ ಅದೇನೋ ಗೊತ್ತಿಲ್ಲ, ನನಗೆ ಕಮೆಂಟ್ಸ್ದು ನೋಟಿಫಿಕೇಷನ್ನೇ ಬಂದಿರಲಿಲ್ಲ ಇಷ್ಟು ದಿನ. ಆಲ್ ಆಫ್ ಅ ಸಡನ್ ನೆನ್ನೆ ನೈಟ್ ಎಷ್ಟೊಂದು ಕಮೆಂಟ್ಸ್ಗಳದ್ದು ನೋಟಿಫಿಕೇಷನ್ ಬಂದುಬಿಟ್ಟಿದೆ. ಸೊ ಒಂದೊಂದು ಓದ್ತಿದ್ರೆ ಒಂಥರ ಖುಷಿ ಆಗ್ತಿತ್ತು, ಚೆನ್ನಾಯಿತು. ಆ್ಯಂಡ್ ಆಲ್ಸೋ ತುಂಬ ಕ್ವೆಶನ್ಸ್ಗಳೆಲ್ಲ ಇತ್ತು ರಿಲೇಟೆಡ್ ಮೈ ಫ್ಯಾಮಿಲಿ ಆಗಿರ್ಬೋದು. ಆ್ಯಂಡ್ ನೆನ್ನೆ ನಾನು ಹೊರಗಡೆ ಹೋಗಿದ್ನಲ್ಲ, ಫ್ರೆಂಡ್ ಮನೆಗೆ ಹೋಗಿದ್ನಲ್ಲ ಮೀಟ್ ಆಗೋಕ್ಕೆ, ಅದ್ರ ಬಗ್ಗೆನೂ ಒಬ್ಬರು ಹೇಳಿದ್ದಾರೆ. ಸೊ ನಾನು ಕ್ಲಾಸ್ ಮುಗಿಸ್ಕೊಂಡು ಬಂದು ಸ್ವಲ್ಪ ಫ್ರೀ ಮಾಡಿಕೊಂಡು ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಇವತ್ತು. ಕಮೆಂಟ್ಸ್ಗಳಿಗೆ ಆನ್ಸರ್ ಮಾಡ್ತೀನಿ ನಾನಿವತ್ತು. ಓಕೆ ಗೈಸ್, ಬಾಯ್ ಬಾಯ್. ಹೊರಟೆ, ಟೈಮ್ ಆಗಿಬಿಟ್ಟಿದೆ. ಸೊ ಗೈಸ್, ಆಫ್ಟರ್ ವೆರಿ ಲಾಂಗ್ ಟೈಮ್ ಇವತ್ತು ನಾನೇ ಇವತ್ತು ಯಾರೂ ಬಂದಿಲ್ಲ. ಸೊ ಗೈಸ್, ನನಗೆ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗ್ತಿದೆ, ಬಿಕಾಸ್ ಎಷ್ಟೊಂದು ಜನ ನ್ಯೂ ಜಾಯ್ನೀಸ್ ಬಂದುಬಿಟ್ಟಿದ್ದಾರೆ. ಅವ್ರ ಮುಂದೆ ಎಲ್ಲ ನಾನು ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲ್ಲ, ಬಿಕಾಸ್ ಎಲ್ಲರೂ ಕಂಫರ್ಟಬಲ್ ಇರಲ್ವಲ್ಲ, ಹಾಗಾಗಿ. ಸೊ ಇಷ್ಟೇ ತೋರ್ಸೋಕ್ಕಾಗೋದು ಗೈಸ್. ಈಗ ವರ್ಕೌಟ್ ಮುಗಿಸಿ ಒಂದು ಸ್ವಲ್ಪ ಲೆಮನ್ ಟೀ ಏನಾದ್ರು ಕುಟ್ಕೊಂಡು ಹೋಗೋಣ ಅಂತ ಬಂದ್ವಿ. ಇವತ್ತು ಫುಲ್ಲು ಸ್ಟ್ರೆಚಸ್ ಮಾಡಿಸ್ಬಿಟ್ರು. ಮುಂದೆ ಪಾನಿಪುರಿ ಅಂಗಡಿ ಎಲ್ಲ ಓಪನ್ ಆಗಿಬಿಟ್ಟಿದೆ, ಬಟ್ ಸ್ಟಿಲ್ ನಾವು ಪಾನಿಪುರಿ ತಗೊಳ್ತಾ ಇಲ್ಲ, ಲೆಮನ್ ಟೀ ಕುಡಿತಾ ಇದ್ದೀವಿ. ಕಾಫಿ ಎಲ್ಲ ಕುಡಿಯೋಲ್ಲ ಗೈಸ್ ರೆಗ್ಯುಲರ್ ಆಗಿ. ಅಪ್ಸರ ಐಸ್ ಕ್ರೀಮ್ ನೋಡಿ, ಸೀಬೆಹಣ್ಣು ಫ್ಲೇವರ್ ತಗೊಂಡಿದ್ದೀನಿ. ಅದಕ್ಕೆ ಮೆಣಸಿನ ಪುಡಿ ಎಲ್ಲ ಕೊಟ್ಟಿದ್ದಾರೆ. ಸೇಮ್ ಚೇಪೆ ಹಣ್ಣು ಹೆಂಗಿರುತ್ತೆ ತಿಂದರೆ ಅದೇ ಥರ ಇದೆ. ನೆನೆ ಆಫರ್ ಇತ್ತು 22 ಅಲ್ವಾ, ಸೊ 50% ಆಫ್ ತಂದಿದ್ವಿ. ನನಗೆ ಊಟ ಜಾಸ್ತಿ ಆಗಿತ್ತು, ಆಗ ತಿಂದಿರಲಿಲ್ಲ. ಸೊ ಇವಾಗ ನಾನು ಟೇಸ್ಟಿಂಗ್ ಸಕ್ಕದಾಗಿ ನೋಡಿ ಗೈಸ್, ಇದೆ ಅಪ್ಸರ. ಹೇ ಗೈಸ್, ಕ್ಲಾಸ್ ಮುಗಿಸ್ಕೊಂಡು ಬಂದು ಸ್ವಲ್ಪ ಹೊತ್ತು ಊಟ ಮಾಡಿ ರೆಸ್ಟ್ ಮಾಡಿ ಆ್ಯಂಡ್ ಸ್ವಲ್ಪ ಬಂದಿರೋ ಕಮೆಂಟ್ಸ್ಗೆ ರಿಪ್ಲೈ ಮಾಡೋಣ ಅಂತ ಕೂತ್ಕೊಂಡೆ ಗೈಸ್. ಇನ್ನೂ ಯಾಕೋ ಸರಿಗೆ ಹೋಗಿಲ್ಲ, ಹೆಲ್ತು ಸ್ವಲ್ಪ ಕೆಮ್ಮೆಲ್ಲ ಸ್ಟಾರ್ಟ್ ಆಗಿಬಿಟ್ಟಿದೆ. ಮತ್ತು ಮಧ್ಯಾಹ್ನ ಐಸ್ ತಿನ್ನಲ್ಲ ಮೇ ಬಿ, ಅದಕ್ಕೆ ಅಂತ ಅನ್ನಿಸ್ತಿದೆ. ಸೊ ಹೌ ಆರ್ ಯು ಅಂತ ಒಬ್ಬರು ಕೇಳಿದ್ದಾರೆ. ಎಸ್, ಐ ಆಮ್ ಫೈನ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮೆಂಟಿಂಗ್. ಯಾರ್ಯಾರು ಅಂತ ನಾನು ಹೇಳಲ್ಲ ಗೈಸ್, ರ್ಯಾಂಡಮ್ ಆಗಿತ್ತು, ಅದನ್ನು ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಆ್ಯಂಡ್ ಇನ್ನೊಬ್ರು ಹಾಕಿದ್ದಾರೆ, 10 ಲೈನ್ ಇದೆ ಗೈಸ್. ಏನಂತ ಹಾಕಿದ್ದಾರೆ ಗೊತ್ತಾ? ನಿಮಗೆ ಹೆಣ್ಮಗು ಇದೆಯಾ, ಅದಕ್ಕೆ ಜಡೆ ಹಾಕೋದನ್ನು ತೋರಿಸಿ, ಎಣ್ಣೆ ಹಚ್ಚೋದನ್ನು ತೋರಿಸಿ, ಡೈಲಿ ರೂಟೀನ್ ಹೇಗೆ ನೀವು ಕೇರ್ ಮಾಡ್ತೀರಾ ಅದನ್ನೆಲ್ಲ ತೋರಿಸಿ ಅಂತ ಹೇಳಿದ್ದಾರೆ. ಆ್ಯಂಡ್ ಆಲ್ಸೋ ಡಿಫ್ರೆಂಟ್ ಟೈಪ್ಸ್ ಆಫ್ ಬ್ರೇಡ್ ಎಲ್ಲ ಹಾಕಿದ್ರೆ ತೋರಿಸಿ ಅಂತ ಹೇಳಿದ್ದಾರೆ. ಬಟ್ ಮ್ಯಾಮ್ ಯಾರು ಮಾಡಿದ್ದೀರಾ ನನಗೆ ಗೊತ್ತಿಲ್ಲ. ನನಗೆ ನಿಜವಾಗ್ಲೂ ಹೆಣ್ಮಗು ಇಲ್ಲ, ನನಗಿರೋದು ಗಂಡು ಮಗು, ಸನ್. ಡಾಟರ್ ಇಲ್ಲ. ಅವ್ರು ಬಂದು ಯಾರೋ ಫಾರಿನರ್ಸ್ ಅನಿಸುತ್ತೆ ಗೈಸ್, ಏನೋ ನೇಮ್ ಎಲ್ಲ ಇದೆ, ನಂಗೆ ಅರ್ಥನೇ ಆಗಲಿಲ್ಲ. ಅವ್ರು ಮೆಸೇಜ್ ಮಾಡಿದ್ದು ನನಗೆ ಒಂಚೂರು ಗೊತ್ತಾಗಲಿಲ್ಲ. ಟ್ರಾನ್ಸ್ಲೇಟ್ ಹಾಕ್ಕೊಂಡು ನಾನು ಓದಿದ್ದು, ಸೆಂಟೆನ್ಸಲ್ಲೂ ಇರಲಿಲ್ಲ, ಸ್ವಲ್ಪ ಅರ್ಥ ಆಗ್ತಿತ್ತಲ್ಲ. ಬಟ್ ಓಕೆ, ಇಟ್ಸ್ ನೈಸ್. ಏನೋ ಹಾಕಿದ್ದಾರಲ್ಲ. ನನಗೆ ಇರೋದು ಬೇಬಿ ಬಾಯ್. ಮಾತಾಡ್ತಿದ್ರೆ ನೋಡಿ ಗೈಸ್, ಹಂಗೆ ಕಚ್ 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 ಅಂತ ಕಟ್ ಆಗ್ತಾಯಿದೆ, ನನಗೆ ವಾಯ್ಸೇ ಕ್ರ್ಯಾಕ್ ಆಗ್ತಾಯಿದೆ. ಸೊ
ಏನಂತ ಹೇಳಿ, ನಾನು ಯಾವ ಪಾಪುಗೆ ನಾನು ಜಡೆ ಹಾಕಲಿ ಗೈಸ್? ಗಂಡು ಮಗು ಇಟ್ಕೊಂಡು ಓಕೆ ತೋರಿಸೇ ಬಿಡೋಣ ಜಡೆ ಹಾಕ್ಬಿಟ್ಟು ನನ್ನ ತಮ್ಮ ಪಾಪುಗೆ ಅಂತಂದರೆ ಆ ಪಾಪುನೂ ನನ್ನ ಹತ್ರ ಬರೋದೇ ಇಲ್ಲ. ಏನಾದರೂ ಹೇರ್ ಸ್ಟೈಲ್ ಮಾಡ್ತೀನಿ ಡಿಫ್ರೆಂಟಾಗಿ ಬಾರ್ಬಿ ಹೇರ್ ಸ್ಟೈಲ್ ಮಾಡ್ತೀನಿ ಅಂದರೆ ನನ್ನ ತಮ್ಮ ಪಾಪು ಬರೋಲ್ಲ. ನೋ ಅಂದ್ಕೊಂಡು ಓಡುತ್ತೆ. ಸೊ ಐ ಆಮ್ ರಿಯಲಿ ಸಾರಿ. ಈ ಕ್ವೆಶನ್ಗೆ ನನ್ನ ಹತ್ರ ಆನ್ಸರೇ ಇಲ್ಲ ಮ್ಯಾಮ್ ಆ್ಯಕ್ಚುಲಿ. ಬೇಕಾದ್ರೆ ನಾನು ಹೇರ್ ಕೇರ್ ಹೇಳ್ತೀನಿ. ವೀಕ್ಲಿ 2 ಟೈಮ್ಸ್ ಹೇರ್ ಆಯಿಲ್ ಅಪ್ಲೈ ಮಾಡ್ತೀನಿ. ಅದು ಪ್ಯಾರಾಶೂಟ್. ನಮ್ಮ ಮಮ್ಮಿ ಚಿಕ್ಕ ವಯಸ್ಸಿಂದನೂ ಅದೇ ಹಚ್ಚೋದು ನಮಗೆ. ಸೊ ಹಾಗಾಗಿ ನಾವು ಅದನ್ನೇ ಅಪ್ಲೈ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಶ್ಯಾಂಪು ಬಂದು ನಾನು ಸನ್ಸಿಲ್ಕ್ ಯೂಸ್ ಮಾಡ್ತೀನಿ. ಇಷ್ಟೇ, ಪ್ಯಾರಾಶೂಟ್ ಆಯಿಲ್, ಸನ್ಸಿಲ್ಕ್ ಶ್ಯಾಂಪು. ಸೊ ಗೈಸ್, ನನಗೆ ಬುದ್ಧಿ ಬಂದಾಗಿಂದನೂ ನಾನು ಇದೆರಡೇ ಯೂಸ್ ಮಾಡೋದು. ಹೇರ್ ಕೇರ್ ಅಂತ ನಾನು ಅವೆಲ್ಲ ಏನೂ ಫ್ಯಾನ್ಸಿ ಆಗಿರೋದೆಲ್ಲ, ಕಂಡೀಷ್ನರ್ ಅಂತೆ, ಶ್ಯಾಂಪು, ಡಿಫ್ರೆಂಟ್ ಟೈಪ್ಸ್ ಆಫ್ ಅದು ಯಾವುದೂ ಯೂಸ್ ಮಾಡಿಲ್ಲ. ಇಷ್ಟೇ, ಪ್ಯಾರಾಶೂಟ್ ಆಯಿಲ್, ಸನ್ಸಿಲ್ಕ್ ಶ್ಯಾಂಪು ಬಿಟ್ಟರೆ ಇನ್ನೇನು ಯಾವುದೇ ಥರದ R&D ಮಾಡೋಕ್ಕೆ ಹೋಗಿಲ್ಲ ನನ್ನ ತಲೆ ಮೇಲೆ. ಓಕೆನಾ? ಈ ಕ್ವೆಶನ್ಸ್ ಮುಗೀತು. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮೆಂಟಿಂಗ್. ಹೋಪ್ ನೀವು ಟ್ರಾನ್ಸ್ಲೇಟ್ ಹಾಕ್ಕೊಂಡು ನನ್ನ ಕನ್ನಡದಿಂದ ಯಾವ ಲ್ಯಾಂಗ್ವೇಜ್ ನೀವು ಮಾತಾಡ್ತೀರಾ ಮೇ ಬಿ ಅರ್ಥ ಆಗಿರುತ್ತೆ ಅನಿಸುತ್ತೆ. ಓಕೆ, ನೆಕ್ಸ್ಟ್ ಇನ್ನೊಬ್ಬರು ನನಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಕಳಿಸಿದ್ದಾರೆ ಗೈಸ್. ಇನ್ನೊಬ್ಬರು ಫ್ರೆಂಡು ನೆನ್ನೆ ಬೇಕಿಂಗ್ಗೆ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ನಲ್ಲ, ನಿಮ್ಮ 26 ಇಯರ್ಸ್ ಆಫ್ ಫ್ರೆಂಡ್ಶಿಪ್ ಬಗ್ಗೆ ಹೇಳಿ ಅಂತ ಹೇಳಿದ್ದಾರೆ. ಸೊ ನಾನೀಗ ಅವರಿಬ್ಬರನ್ನ ಕೂರಿಸ್ಕೊಂಡು ಕನ್ವಿನ್ಸ್ ಮಾಡಿ ವ್ಲಾಗ್ ಕರ್ಕೊಬಂದು ಯಾವಾಗ ಮಾತಾಡ್ತೀನೋ ಐ ಡೋಂಟ್ ನೋ. ಬಟ್ ನನಗೂ ಒಂದು ಮನಸ್ಸಲ್ಲಿತ್ತು, ನಾನು ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಬಂದು ಒಂದು ಸತಿ ನಮ್ಮ ಫ್ರೆಂಡ್ಶಿಪ್ ಡೇಸ್ ಹೇಗಿತ್ತು ಅದೆಲ್ಲ ನನಗೆ ಮಾತಾಡೋಕ್ಕೆ ಇಷ್ಟ. ಒಂಥರ ಮೆಮೊರಿ ಎಲ್ಲ ರೀಕ್ರಿಯೇಟ್ ಮಾಡಬೇಕಂತ ಆಸೆ. ಸೊ ಲೆಟ್ಸ್ ಸಿ ಗೈಸ್, ಅವರಿಬ್ಬರು ಒಪ್ಕೊಂಡ್ರೆ ವಿಡಿಯೋ ಮುಂದೆ ಬರೋಕ್ಕೆ ನಾನು ಖಂಡಿತ ಇದೊಂದು ವ್ಲಾಗ್ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಕ್ವೆಶ್ಚನ್ ಬಂದು, ನಿಮ್ಮ ಮಗನ ಆಟ ಸಾಮಾನು ತೋರಿಸಿ ಅಂತ ಹಾಕಿದ್ದಾರೆ ಗೈಸ್. ಅವನದು ಪರ್ಮಿಷನ್ ತೊಗೋಬೇಕು. ನಾನು ಆಟ ಸಾಮಾನೆಲ್ಲ ತೋರಿಸ್ಬೇಕು ಅಂದರೆ ತುಂಬ ಇದೆ ಗೈಸ್ ಅವನ ಹತ್ರ. ರಿಮೋಟ್ ಕಾರ್ಸ್ ಅಂತೆ, ಅದು ಇದು ಎಲ್ಲ ಇದೆ. ಅದನ್ನು ಮಾಡಬೇಕಂದ್ರೆ ಸರ್ ಪರ್ಮಿಷನ್ ತೊಗೋಬೇಕು ಮ್ಯಾಮ್. ಆ್ಯಕ್ಚುಲಿ ಎಲ್ಲ ಗರ್ಲ್ಸೇ ಮಾಡಿರೋದು, ಹೆಂಗಸರು. ತುಂಬ ಜನ ಆಯ್ತಲ್ಲ, ಹೆಸರುಗಳು ಗೊತ್ತಿಲ್ಲ. ಸೊ ಒಂದೇ ಬ್ಲಾಗಲ್ಲಿ ಹೇಳ್ಬಿಡೋಣ, ವಿತೌಟ್ ನೇಮ್ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಒಂದಿನ ಅವನ ಹತ್ರನೂ ಕೂತಿ ಮಾತಾಡಿ ವೆನ್ ಈ ಈಸ್ ಕಂಫರ್ಟಬಲ್, ಅವ್ನ ಮೂಡ್ ಚೆನ್ನಾಗಿದ್ದಾಗ ನಾನು ಈ ವ್ಲಾಗ್ನ ಶೂಟ್ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮೆಂಟಿಂಗ್ ನಿಮಗೂ. ಆ್ಯಂಡ್ ನೆಕ್ಸ್ಟ್ ಕ್ವೆಶ್ಚನ್, ಒಂದು ನಿಮಿಷ ಗೈಸ್ ನೆನ್ಪು ಮಾಡ್ಕೋತೀನಿ. ಇನ್ನೇನಿಲ್ಲ ಗೈಸು, ಜಸ್ಟ್ ಬೇಸಿಕ್ ಮೆಸೇಜಸ್ ಇತ್ತು ಅಷ್ಟೇ. ನೈಸ್ ವ್ಲಾಗ್, ಆಮೇಲೆ ಡೈಲಿ ವ್ಲಾಗ್ಸ್ ಮಾಡಿ ಅಂತ ಯಾರೋ ಕಮೆಂಟ್ ಮಾಡಿದರು. ಡೈಲಿ ವ್ಲಾಗ್ಸ್ ತೋರಿಸೋದು ಇಟ್ಸ್ ನಾಟ್ ಎ ಪ್ರಾಬ್ಲಮ್ ಫಾರ್ ಮೀ. ಬಟ್ ಏನಂದರೆ ದಿನ ಬೆಳಗ್ಗೆ ಎದ್ದೇಳ್ತೀನಿ, ಅದೇ ಕಸ ಗುಡಿಸ್ತೀನಿ, ಅದೇ ಮನೆ ಒರೆಸ್ತೀನಿ, ಅದೇ ಬ್ರೇಕ್ಫಾಸ್ಟ್, ನನ್ನ ಮಗನ ಸ್ಕೂಲ್ ಡ್ರಾಪ್, ನನ್ನ ವರ್ಕೌಟ್, ಆಮೇಲೆ ಮತ್ತೆ ಬ್ಯಾಡ್ಮಿಂಟನ್ ಕರ್ಕೊಂಡು ಹೋಗಿ ಬರ್ತೀನಿ, ಮತ್ತು ನೈಟ್ ಊಟ. ಇದೇ ನನಗೆ ಡೈಲಿ ರೋಟೀನ್ ಆಗಿಬಿಟ್ಟಿದೆ ಗೈಸ್. ಅಡುಗೆ ಚೇಂಜ್ ಆಗುತ್ತೆ ಹೊರತು ದಿನದ ಕೆಲಸ ಏನೂ ಚೇಂಜ್ ಆಗಿರಲ್ಲ. ಸೊ ಹಾಗಾಗಿ ನಾನು ಡೈಲಿ ರೋಟೀನ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ನನಗೂ ತೋರ್ಸೋಕ್ಕೆ ಒಂಥರ ಬೇಜಾರು, ಇದೇ ಕೆಲಸ ಮಾಡ್ತಾಯಿರ್ತೀನಲ್ಲ ಅಂದ್ಬಿಟ್ಟು. ಅದಕ್ಕೆ ನಾನು ಸ್ವಲ್ಪ ಡೈಲಿ ರೋಟೀನ್ ಕಮ್ಮಿ ಮಾಡಿ ಬೇರೆ ಎಲ್ಲರೂ ಹೊರಗಡೆ ಹೋಗಿದ್ದು ಮಾಡಿದ್ದು ಅದನ್ನು ತೋರಿಸ್ತಿರ್ತೀನಿ ಅಷ್ಟೇ. ಸೊ ಇದು ಯಾರು ಕಮೆಂಟ್ ಮಾಡಿದರು, ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮೆಂಟಿಂಗ್. ಹೋಪ್ಸು ಈ ಆನ್ಸರ್ ನಿಮಗೆ ಸಿಕ್ಕಿದೆ ಅನಿಸುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದು ಏನಿದೆ, ಲೆಟ್ ಮೀ ಥಿಂಕ್. ಸೊ ಎಸ್ ಗೈಸ್, ಲಾಸ್ಟ್ ಕ್ವೆಶ್ಚನ್, ನಿಮ್ಮ ಫ್ಯಾಮಿಲಿನ ತೋರಿಸಿ ಆ್ಯಂಡ್ ಅವ್ರ ಜೊತೆ ವ್ಲಾಗ್ಸ್ ಎಲ್ಲ ಮಾಡಿ ಅಂತ ಅಂದರು. ಆ್ಯಂಡ್ ಆಲ್ಸೋ ಅವರು ಒಂದು ಯೂಟ್ಯೂಬ್ ಚಾನಲ್ ಇದೆ ಅಂತೆ, ಫುಡ್ ವ್ಲಾಗ್ಸ್ ಮಾಡ್ತಾರಂತೆ, ಫುಡ್ ಚಾಲೆಂಜಸ್ಸು ನೀವು ಮಾಡಿ ಅಂತ ಸಜೆಸ್ಟ್ ಮಾಡಿದರು ನನಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮೆಂಟಿಂಗ್ ನಿಮಗೂ. ನನಗೇನು ಪ್ರಾಬ್ಲಮ್ ಇಲ್ಲ ಗೈಸ್ ಫ್ಯಾಮಿಲಿನ ತೋರ್ಸೋಕ್ಕೆ. ಆಲ್ರೆಡಿ ಸ್ವಲ್ಪ ತೋರಿಸಿದ್ದೀನಿ, ಬಟ್ ನನ್ನ ಹಸ್ಬೆಂಡೆಲ್ಲ ಬರಲ್ಲ ವ್ಲಾಗ್ಸ್ಗೆ, ಈಸ್ ನಾಟ್ ಕಂಫರ್ಟಬಲ್. ಹಾಗಾಗಿ ನಾನು ಅವ್ರನ್ನೆಲ್ಲ ತೋರ್ಸೋಕ್ಕೆ ಕಷ್ಟ ಆಗುತ್ತೆ. ಅದು ಬಿಟ್ಟು ಫುಡ್ ಚಾಲೆಂಜ್ ವ್ಲಾಗ್ ಅದನ್ನು ಮಾಡೋಕ್ಕಾಗಲ್ಲ, ಬಿಕಾಸ್ ಐ ಆಮ್ ನಾಟ್ ಎ ಫುಡಿ ಪರ್ಸನ್. ಅಷ್ಟೊಂದೆಲ್ಲ ಹೆವಿಯಾಗಿ ನನಗೆ ತಿನ್ನೋಕ್ಕಾಗಲ್ಲ ಗೈಸ್. ಹಾಗಾಗಿ ಇದು ನನಗೆ ಸೂಟ್ ಆಗಲ್ಲ, ಫುಡ್ ಚಾಲೆಂಜಸ್ ಎಲ್ಲ. 1-2 ತುತ್ತಿಗೆನೇ ನನಗೆ ಸುಸ್ತಾಗ್ಬಿಡುತ್ತೆ ಬಾಡಿ.
ಅದಕ್ಕೋಸ್ಕರ ನಾನು ಫುಡ್ ಚಾಲೆಂಜಸ್ ಮಾಡಲ್ಲ. ಗೊತ್ತಾ ಗೈಸ್, ಫುಡ್ ಚಾಲೆಂಜ್ ಮಾಡಬೇಕು ಅಂದರೆ ನನಗೆ ಇಷ್ಟ ಇಲ್ಲ ಮಾಡೋಕ್ಕೆ. ಫಸ್ಟ್ ಆಫ್ ಆಲ್ ಅಷ್ಟೊಂದು ಐಟಮ್ಸ್ ಇರುತ್ತೆ, ನಾನು ತಿನ್ನೋದೇ ಇಲ್ಲ ಗೈಸ್. ಮೊರೋವರ್ ಜಂಕ್ ಫುಡ್ಸ್ ಅದು ಇದು ಎಲ್ಲ ನಮ್ಮ ಮನೆಯಲ್ಲಿ ಅಲೋನೇ ಮಾಡಲ್ಲ. ನನ್ನ ಹಸ್ಬೆಂಡ್ ಹೀ ವಿಲ್ ನಾಟ್ ಅಟ್ ಆಲ್ ಎಂಕರೇಜ್ ಮೀ ಫಾರ್ ಡೂಯಿಂಗ್ ದಿಸ್. ಇನ್ಫ್ಯಾಕ್ಟ್ ನಾವು ಅಷ್ಟೇ, ಇವತ್ತೇನಾದ್ರು ನಾವು ಜಂಕ್ ತಿಂದಿರ್ತೀವಿ ಅಂದರೆ ನಾನು ಅಟ್ಲೀಸ್ಟ್ 3 to 4 days ಐ ನೀಡ್ ಟು ವೇಟ್. ನೆಕ್ಸ್ಟ್ ಏನಾದ್ರು ತಿನ್ನಬೇಕಂದ್ರೆ ರೆಗ್ಯುಲರ್ ಬೇಸಿಸಲ್ಲಿ ನಾವೇನು ತಿನ್ನೋಕ್ಕೋಗಲ್ಲ ಜಂಕ್ ಫುಡ್ಡು, ಬಿಕಾಸ್ ಒಳ್ಳೇದಲ್ವಾ ಗೈಸ್. ಸ್ಟಾರ್ಟಿಂಗ್ ನನಗೆ ಬೇಜಾರಾಗ್ತಿತ್ತು, ನನ್ನ ಹಸ್ಬೆಂಡ್ ಏನಾದರೂ ಹೊರಗಡೆ ತಿಂಡಿ ಕೇಳಿದ್ರೆ ಮಾಡಿದ್ರೆ ನೋ 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 ಅಂತಿರು. ಬಟ್ ಇವಾಗ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ, ಅವ್ರು ಹೇಳೋದು ಒಂದು ಒಳ್ಳೇದಕ್ಕಲ್ಲ, ನಮ್ಮ ಹೆಲ್ತ್ಗೋಸ್ಕರ ಅವ್ರು ಹೇಳ್ತಾರಂತ ಐ ಅಂಡರ್ಸ್ಟುಡ್ ವಾಟ್ ಅವ್ರ ಇಂಟೆನ್ಷನ್ ಏನಿದೆ ಅನ್ನೋದೆಲ್ಲ ನನಗೆ ಗೊತ್ತಾಗಿದೆ. ಬಟ್ ಅದಕ್ಕೋಸ್ಕರ ನಾನು ಈಗ ಫೋರ್ಸ್ ಮಾಡಲ್ಲ. ರೆಗ್ಯುಲರ್ ಬೇಸಿಸ್ ಮೇಲೆ ನಾವು ತಿನ್ನೋದೇ ಇಲ್ಲ ಆ್ಯಕ್ಚುಲಿ. ನೆನ್ನೆ ತಿಂದಿದ್ದೀವಿ ಅಂದರೆ ಅಟ್ಲೀಸ್ಟ್ ಒಂದು 3 days 4 days ಸ್ವಲ್ಪ ಗ್ಯಾಪ್ ಕೊಟ್ಟು ಹೊರಗಡೆ ಹೋದಾಗ ಮತ್ತೆ ತಿಂತೀವಿ. ಸೊ ಐ ಆಮ್ ನಾಟ್ ಎ ಪರ್ಸನ್ ಟು ಡೂ ಫುಡ್ ಚಾಲೆಂಜಸ್ ವ್ಲಾಗ್. ಆಗಲ್ಲ ಗೈಸ್ ನನ್ನ ಕೈಲಿ. ಅದು ಬಿಟ್ಟು ಬೇರೆ ಥರದ ವ್ಲಾಗ್ಸ್ ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ವ್ಲಾಗ್ಸ್ ಮಾಡೋಕ್ಕೆ ಟ್ರೈ ಮಾಡ್ತಿದ್ದೀನಿ. ಸೊ ನಿಮ್ಮೆಲ್ಲ ಕಮೆಂಟ್ಗೂ ಇಲ್ಲಿ ಆನ್ಸರ್ ಮಾಡಿದ್ದೀನಿ ಅನಿಸುತ್ತೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ. ನನಗೆ ಏನೋ ಗೊತ್ತಿಲ್ಲ ಬಸ್ ನೋಟಿಫಿಕೇಷನ್ನೇ ಬಂದಿರಲಿಲ್ಲ. ನಾನು ಆಲ್ ಆಫ್ ಅ ಸಡನ್ ನೈಟ್ ಎಷ್ಟೊಂದು ಕಮೆಂಟ್ಸ್ದು ನೋಟಿಫಿಕೇಷನ್ ಇತ್ತು. ಸೊ ನಾನು ಓದ್ಬಿಟ್ಟು ಅದಕ್ಕೆ ಇವತ್ತು ವಿಡಿಯೋ ಮೂಲಕ ನಾನು ಆನ್ಸರ್ ಮಾಡೋಣ ಅಂತ. ಸೊ ಐ ಹ್ಯಾವ್ ಆನ್ಸರ್ಡ್ ಆಲ್ ಯುವರ್ ಕ್ವೆಶನ್ಸ್. ಥ್ಯಾಂಕ್ ಯು ಒನ್ಸ್ ಅಗೇನ್. ಸೊ ಏನಿಲ್ಲ ಗೈಸ್, ಮತ್ತೆ ಈಗ ನಾನು ಸ್ಕೂಲ್ಗೆ ಹೊರಡಬೇಕು. ನನ್ನ ಮಗನ್ನ ಕರ್ಕೊಂಡು ಬರೋಕ್ಕೆ ಹೊರಟಿದ್ದೀನಿ. ಆಲ್ರೆಡಿ ಟೈಮ್ 2:50 ಆಯಿತು. 3 ಗಂಟೆಗೆ ಬಿಟ್ಬಿಡ್ತಾರೆ. ಸೊ ಲೆಟ್ಸ್ ಗೋ. ಸೊ ಗೈಸ್, ಇವತ್ತು ನಮಗೆ ಊಟ ಬೇಡ ಅಂದರೆ ಸ್ಕೂಲಿಂದ ಬಂದು ಅದಕ್ಕೋಸ್ಕರ ಪನ್ನೀರ್ ಫ್ರೈ ಮಾಡ್ಕೊಡೋಣ ಅಂತ ಇಟ್ಟಿದ್ದೀನಿ. ನೋಡಿ ಗೈಸ್, ಸ್ಟ್ಯಾಂಡ್ ಹಾಕೊಂಡಿಲ್ಲ ಆದರೆ ಏನು ಸಕ್ಕತ್ತಾಗುತ್ತೆ. ಒಂದು ಕೈಯಲ್ಲಿ ಏನು ಮಾಡಬೇಕಾಗಿಲ್ಲ. ಇದ್ರ ಜೊತೆ ಒಂದು ಗ್ಲಾಸ್ ಹಾಲು ಕೊಟ್ಟರೆ ಇಷ್ಟ. ಚೆನ್ನಾಗಿದೆಯಾ ಪನ್ನೀರು? ಪಾಪ ಟೇಸ್ಟ್ ಚೆನ್ನಾಯ್ತಾ? ಬಿಸಿ ಇನ್ ಪ್ಲೇಯಿಂಗ್. ಒಂದು ನಿಮಿಷ. ಅದೇ ಕತೆ ಆಗೋಯ್ತು ನಿಮ್ದು ಸ್ಕೂಲಿಂದ ಬಂದು. ಬಿಸಿ ಆಯ್ತಲ್ಲ, ಖುಷಿ ಮಾಡಿದ್ನಿ. ಸೊ ಗೈಸ್, ನೋಡಿದ್ರಲ್ಲ ಮಾರ್ನಿಂಗ್ ಟು ಈವ್ನಿಂಗ್ ರೋಟೀನ್ ಹೇಗಿತ್ತು ಅಂತ. ಸೊ ಆ್ಯಸ್ ಯೂಶುವಲ್ ಡೈಲಿ ಇದೇ ಥರನೇ ಇರುತ್ತೆ, ನಾಟ್ ಎನಿ ಚೇಂಜಸ್. ಹೇಳ್ದಂಗೆ ಅಡುಗೆಗಳಷ್ಟೇ ಚೇಂಜಸ್ ಆಗುತ್ತೆ, ಬಟ್ ಎವ್ರಿಥಿಂಗ್ ವಿಲ್ ಬಿ ದ ಸೇಮ್ ರೋಟೀನ್. ಹಾಗಾಗಿ ನನಗೆ ಸ್ವಲ್ಪ ತೋರ್ಸೋಕ್ಕೆ ಬೇಜಾರಷ್ಟೇ. ತೋರಿಸಿದ್ರೆ ನಿಮಗೂ ನೋಡಿ ಬೇಜಾರಾಗತ್ತಲ್ಲ ಅನ್ನೋದಷ್ಟೇ ನನ್ನ ಕನಸನ್ನು. ಸೊ ಅಷ್ಟೇ ಗೈಸ್. ಈಗ ಹಾಲು ನನ್ನ ಮಗನಿಗೆ ಕಾಯಿಸೋಕ್ಕೆ ಇಟ್ಟಿದ್ದೀನಿ. ಈಗ ಕುಡಿಸಿ ಅವನಿಗೆ ಬ್ಯಾಡ್ಮಿಂಟನ್ಗೆ ಕರ್ಕೊಂಡೋಗಿಬಿಟ್ರೆ ಇನ್ನು ಸ್ವಲ್ಪ ಹೊತ್ತು ಬಂದು ನಾನು ರೆಸ್ಟ್ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಈ ಬ್ಲಾಗಲ್ಲಿ ಯಾರೆಲ್ಲ ಕಮೆಂಟ್ ಮಾಡಿದ್ದೀವಿ ಅವ್ರಿಗೆಲ್ಲ ಕಮೆಂಟ್ಗೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಆಲ್ಸೋ ಆನ್ಸರ್ ಮಾಡಿದ್ದೀನಿ ಅವರ ಕ್ವೆಶ್ಚನ್ಸ್ಗೆ. ಮತ್ತು ಇನ್ನೇನಿಲ್ಲ ಗೈಸ್ ಅಷ್ಟೇ. ಆ್ಯಂಡ್ ಈ ಬ್ಲಾಗ್ನ ಇಲ್ಲೇ ಏನು ಮಾಡ್ತೀನಿ. ವ್ಲಾಗ್ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡ್ದಲ್ಲೇ ನೋಡ್ತಿದ್ದೆ ಪ್ಲೀಸ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್. ಆ್ಯಂಡ್ ಯಾರೆಲ್ಲ ಫಸ್ಟ್ ಟೈಮ್ ಈ ವಿಡಿಯೋನ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಸಿ ಯು.